ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌತಮ್ ತಮ್ಮ ಜೈಲಲ್ಲಿದ್ದಾನೆ. ಜೈಲಲ್ಲಿರೋದ್ರಿಂದ ಎಲ್ಲ ಸೇಫ್ ಇದ್ದೀವಿ ಅಂದ್ಕೊಂಡಿರ್ತಾರೆ. ಆದರೆ ಜೈಲಿಂದನೇ ಏನೇನೆಲ್ಲ ನಾನು ಇದು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಅವನಷ್ಟು ಕ್ರಿಮಿನಲ್ ಇದ್ದಾನೆ. ಇಲ್ಲಿ ಬಂದು ಗೌತಮ್ಮ ತಂಗಿ ಗಂಡ ಬಾವನ್ನ ವಿಚಾರಿಸ್ಕೊಳ್ಳೋಕ್ಕೆ ಬಂದವನೇ. ಪೊಲೀಸ್ ಹತ್ರ ಕೇಳ್ತಾ ಇದ್ದಾನೆ, ನಾನು ಗೌತಮ್ ತಂಗಿ ಗಂಡ, ನಾನು ಇವ್ರನ್ನ ನೋಡಬೇಕಿತ್ತು ಅಂತ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಪೊಲೀಸವರು ಬಿಡ್ತಾರೆ. ಎಲ್ಲ ಅವ್ರದ್ದು ರೂಲ್ಸು ರೆಗ್ಯುಲೇಷನ್ ಎಲ್ಲ ತಿಳ್ಕೊಂಡು ಆಮೇಲೆ ಎಲ್ಲ ಸೈನು ಎಲ್ಲ ತೊಗೊಂಡು ಅವನನ್ನು ಭೇಟಿ ಮಾಡೋಕ್ಕೆ ಬಿಡ್ತಾರೆ. ಅವನು ಹೋಗಿ ಭೇಟಿ ಮಾಡೋಕ್ಕೆ ಅಂತ ಹೋಗ್ತಾನೆ. ಆವಾಗ ಇವನು ವ್ಯಂಗ್ಯವಾಗಿ ಮಾತಾಡ್ತಾನೆ. ಗೌತಮ್ ತಮ್ಮ, ನೀನು ಒಬ್ಬ ಬಾಕಿ ಇದ್ದೆ, ಏನಪ್ಪ ಸಂದೇಶ ತಂದಿದ್ದೀಯಾ, ನೀನೇನು ಅವ್ರ ಪರವಾಗಿ ಬಂದೀಯಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾನೆ. ಆವಾಗ ಇವನಿಗೆ ಬೇಜಾರಾಗುತ್ತೆ. ಬೇಜಾರಾದ್ರೂ ನೀನು ತೋರ್ಪಡಿಸ್ಕೊಳ್ಳಲ್ಲ. ಸರಿ, ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನನ್ನೇನು ಮಾತಾಡ್ಸೋಕ್ಕೆ ಹೋಗೋದು, ಜೈಲಲ್ಲಿರೋನಿಗೆ ನನಗೇನು ಮಾತಾಡಿಸ್ತೀಯ, ಏನು ಮಾತಾಡ್ಸೋದಂಥದ್ದಿಲ್ಲ. ಅವರು ಇಬ್ಬರನ್ನೂ ನಾನು ಸುಮ್ಮನೆ ಬಿಡಲ್ಲ. ನಾನು ಆಚೆ ಬಂದಮೇಲೆ ನಾನು ತೋರಿಸ್ತೀನಿ ನಾನು ಏನು ಅಂತೇಳಿ ಅಂತೆಲ್ಲ ಬೈತಾನೆ. ಆಮೇಲೆ ಅವನು ಎಲ್ಲ ರೀತಿಯೂ ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ. ತಂಗಿ ಗಂಡ ಏನೇ ಪ್ರಯತ್ನ ಪಟ್ಟರು ಇವನು ಆಹಾ ಹಿ ಅಂತ ನಗಾಡ್ಕೊಂಡು, ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಅವರಿಬ್ಬರನ್ನೂ ನಾನು ಕರೆಕ್ಟಾಗಿರೋಕ್ಕೆ ಬಿಡಲ್ಲ, ನಾನು ಇಲ್ಲ ತೊಂದರೆಗಳು ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಆವಾಗ ತಂಗಿ ಗಂಡಂಗೂ ಬೇಜಾರಾಗುತ್ತೆ. ಇವನಿನ್ನೂ ದ್ವೇಷ ಸಾಧಿಸ್ತಾನೆ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲ ರೀತಿಯೂ ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ. ಯಾವ ರೀತಿ ಬುದ್ಧಿ ಹೇಳೋಕ್ಕೆ ಹೋದ್ರೂ ಇವನು ಮಾತಾಡೋಕ್ಕೆ ಕೊಡಲ್ಲ ಅವನಿಗೆ ಅವಕಾಶನ. ಅವನೇನೋ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ. ಏನು ಮಾಡಿದರೂ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ ಇವನು. ಅದು ಅವನಿಗೆ ಬೇಜಾರು ಅನಿಸುತ್ತೆ. ನಾನು ಏನು ಹೇಳೋಕ್ಕೆ ಹೋದ್ರೂ ನೀವು ಮಾತಾಡೋಕ್ಕೆ ರೆಡಿ ಇಲ್ವಲ್ಲ, ಯಾಕೆ ಹೀಗೆ ಅಂತೇಳ್ಬಿಟ್ಟು. ಜೊತೆಗೆ ನಮ್ಮಮ್ಮ ನಮ್ಮ ಮಾವ ಎಲ್ಲ ಸೇರಿಕೊಂಡು ನನ್ನನ್ನು ಇವತ್ತು ಜೈಲಿಗೆ ಹಾಕ್ಸಿದಾರಲ್ವ, ಅವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ನನಗೆ ಗೊತ್ತು ಹೆಂಗೆ ನಾನು ಸೇಡು ತೀರಿಸ್ಕೋಬೇಕು ಅಂತೇಳಿ. ಜೊತೆಗೆ ನೀನೇನು ಸಂದೇಶ ತಂದಿದ್ದೀಯ, ನಿನ್ನನ್ನೇನಕ್ಕೆ ಕಳಿಸಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಜಗಳ ಆಡ್ತಾನೆ ಸಖತ್ತು. ಅಷ್ಟು ಜಗಳ ಆಡಿದ್ರೂ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಕೂಲಾಗೇ ಇರ್ತಾನೆ. ಯಾರು ತಂಗಿ ಗಂಡ ಏನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಸ್ವಂತ ಹೆಂಡ್ತಿ ಅಣ್ಣ ಬೇರೆ, ಏನೂ ಮಾತಾಡೋಕ್ಕಾಗಲ್ಲ, ಹಂಗಾಗಿ ಸುಮ್ಮನಾಗ್ತಾನೆ. ಇವನು ವ್ಯಂಗ್ಯವಾಗಿ ಮಾತಾಡೋದು, ಟೀಸ್ ಮಾಡೋದು, ಅವರಿಗೆ ಮನೆಯವರಿಗೆಲ್ಲ ಬೇಕಾಬಿಟ್ಟಿ ಮಾತಾಡೋದು, ಹಿಂಗೆಲ್ಲ ಮಾಡ್ತಾನೆ ಇರ್ತಾನೆ. ಇದು ಎಷ್ಟು ಅವನಿಗೆ ಹೇಳಿದ್ರೂ ಅರ್ಥನೇ ಆಗಲ್ಲ. ತಪ್ಪು ನೀನು ಮಾಡ್ತಿರೋದು, ಈ ಥರ ಎಲ್ಲ ಮಾತಾಡಬಾರ್ದು, ಕರೆಕ್ಟಾಗಿರು ಅಂತ ಹೇಳಿದ್ರೆ ಇಲ್ಲ, ಅರ್ಥ ಆಗಲ್ಲ. ಇವನಿಗೆ ಎಣ್ಣೆ ತುಂಡು ಗುಂಡು ಇಷ್ಟಿದ್ಬಿಟ್ರೆ ಸಾಕು, ಯಾವ ಹೆಂಡ್ತಿ ಮಕ್ಕಳು ಯಾರು ಬೇಕಾಗಿಲ್ಲ, ಆ ಥರ ಇವನದು ಸ್ವಭಾವ. ಹಂಗಾಗ್ಬಿಟ್ಟು ಇವನನ್ನು ತಡ್ಕೊಳ್ಳೋದೇ ಹೊರಗಡೆ ತುಂಬ ಕಷ್ಟ. ಪ್ರತಿಯೊಂದು ವಿಷಯದಲ್ಲೂ ಆವಾಗಿಂದನೂ ಅಷ್ಟೇ, ಪ್ರತಿಯೊಂದು ವಿಷಯನೂ ತನ್ನ ಹೆಂಡ್ತಿಗೇ ತಾನು ವಿಷ ಹಾಕಿ ಸಾಯ್ಸಕ್ಕೆ ಹೋಗಿರ್ತಾನೆ ಹಿಂದೆ ಒಂದು ಸಲ. ಮತ್ತು ಇದೇ ಥರ ಅವ್ರ ಅಮ್ಮನ ಜೊತೆ ಸೇರಿಕೊಂಡು ಸುಮಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾನೆ. ಕಡಿಮೆ ಮಾಡಿಲ್ಲ, ತುಂಬ ಅಂದರೆ ತುಂಬ ಮಾಡಿದ್ದಾನೆ. ಇವೆಲ್ಲ ಎಲ್ಲರೂ ಕಣ್ಣಲ್ಲಿ ನೋಡಿದ್ದಾರೆ. ಗೌತಮ್ಗೂ ಗೊತ್ತು, ಭೂಮಿಕಾಗೂ ಗೊತ್ತು, ಪ್ರತಿಯೊಬ್ಬರಿಗೂ ಇವನ ಆ್ಯಕ್ಟಿವಿಟಿ ಎಲ್ಲ ಗೊತ್ತಿದೆ. ಹಾಗಾಗಿ ಇವನಿಗೆ ಯಾರೂ ಒಳ್ಳೆ ಒಪಿನಿಯನ್ ಕೊಡೋದೇ ಇಲ್ಲ, ಎಲ್ಲ ಬ್ಯಾಡ್ ಒಪಿನಿಯನ್ನೇ ಕೊಡ್ತಾರೆ. ಯಾವಾಗ ನೋಡಿದ್ರೂ ಎಷ್ಟು ಬುದ್ಧಿ ಹೇಳಿದ್ರೂ ಬುದ್ಧಿನೂ ಕೇಳಲ್ಲ. ಇವನಿಗೆ ಇವನು ಗೌತಮ್ ಮತ್ತು ಭೂಮಿಕಾ ಮಾಡಿರೋ ಸಂಪಾದನೆ ಖರ್ಚು ವೆಚ್ಚಕ್ಕೆಲ್ಲ ಬೇಕು, ಆದರೆ ಅವ್ರು ಕಂಡ್ರೆ ಇವನಿಗಾಗಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವರಿಗೆಲ್ಲ ಅನ್ಯಾಯ ಮಾಡ್ತಾನೆ ಇರ್ತಾನೆ. ಹೀಗಾಗ್ಬಿಟ್ಟು ಅವ್ರಿಗೆ ತುಂಬ ಬೇಜಾರಾಗಿದೆ. ಅವ್ರು ಯಾರೂ ಬಂದಿಲ್ಲ ಜೈಲಲ್ಲಿ ನೋಡೋದಕ್ಕೆ, ಹೆಂಗಿದ್ದಾನೆ ಅಂತ ಬಂದಿಲ್ಲ. ಅವ್ರ ಅಮ್ಮ ಬಂದಿಲ್ಲ, ಅವ್ರ ಮಾವ ಬಂದಿಲ್ಲ, ಯಾರೂ ಬಂದಿಲ್ಲ. ಗೌತಮ್ ಭೂಮಿಕಾ ಯಾರೂ ಬಂದಿಲ್ಲ. ಇಲ್ಲಿ ಬಂದಿರೋದು ತಂಗಿ ಗಂಡ ಒಬ್ಬನೇ, ಏನೋ ಮಾನವತೆ ದೃಷ್ಟಿಯಿಂದ ವಿಚಾರಿಸ್ಕೊ ಹೋಗೋಣ ಅಂತ ಬಂದವನೇ. ಬಂದ್ರೂ ಅವನಿಗೂ ಮರ್ಯಾದೆ ಕೊಡಲ್ಲ, ಅವನಿಗೂ ಬೇಕಾಬಿಟ್ಟಿ ಮಾತಾಡ್ತಾನೆ. ಹಂಗೆ ಹಿಂಗೆ ನಿಮ್ಮನ್ನು ಕಳಿಸಿದಾರ ಗೂಢಚಾರಿ ಮಾಡೋಕ್ಕೆ, ಆ ಥರ ಈ ಥರ ಏನೇನೋ ಅಂತಾನೆ. ಹಂಗಂದ್ರೂ ಪಾಪ ಅವನು ಏನಕ್ಕೂ ಬೇಜಾರು ಮಾಡ್ಕೊಳ್ದಂಗೆ ಹೇಳ್ತಲೇ ಇದ್ದಾನೆ. ಈಗ ಮಾಡಬಾರ್ದು ಭಾವ, ಹಾಗೆ ಮಾಡಬೇಕು ಭಾವ, ನೀವು ಹಿಂಗೆ ಮಾಡಿ ತಪ್ಪು ಭಾವ ಅಂತ ಎಲ್ಲ ರೀತಿಯೂ ಹೇಳ್ತಾನೆ. ಯಾವ ರೀತಿ ಹೇಳಿರೋ ಅವ್ನು ಕೇಳೋ ಅಂಥ ಪೊಸಿಷನಲ್ಲಿರಲ್ಲ. ಅದು ಅವನಿಗೆ ಬೇಜಾರು ತರಿಸುವಂಥ ವಿಷಯ ಆಗಿರುತ್ತೆ.
ಹೇಳೋವಷ್ಟು ಹೇಳಿ ಅವನು ಸುಮ್ಮನಾಗ್ಬಿಡ್ತಾನೆ. ಏನು ಹೇಳಿರೂ ಪ್ರಯೋಜನ ಇಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.